ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದಲ್ಲಿ. ಸೊ ಇವತ್ತು ನಂಜುಂಡೇಶ್ವರ ದೇವಸ್ಥಾನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಇವತ್ತು ನಂಜನಗೂಡಿಗೆ ಬಂದಿದ್ದೀನಿ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಫಸ್ಟ್ ನಾನು ಇವಾಗಿದ್ದೀನಿ ಕಪಿಲಾ ನದಿ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಅಂದರೆ ಬೆಳಗಿನ ಜಾವ ಫಸ್ಟು ನಾವು ಕಪಿಲಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಆದಮೇಲೆ ನಂಜನಗೂಡಲ್ಲಿರುವ ಶ್ರೀಕಂಠೇಶ್ವರ ದೇವಸ್ಥಾನ, ಇಲ್ಲಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಫಸ್ಟು ನಾವು ಈ ಕಪಿಲಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಫಸ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಆ ದೇವಸ್ಥಾನಕ್ಕೆ ಹೋಗೋಣಂತೆ ಗೈಸ್. ಸೊ ಫಸ್ಟು ಬನ್ನಿ. ಸೊ ಗೈಸ್, ಈ ನಂಜನಗೂಡಿನ ಈ ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿರುವ ಈ ಶಿವಲಿಂಗವನ್ನು ಸಾಕ್ಷಾತ್ ಆ ಪರಶುರಾಮರ ಬಂದು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಇದ್ದೀನಿ ಕಪಿಲಾ ನದಿಯ ದಡದಲ್ಲಿ. ಸೊ ಈಗ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದೇವರ ದರ್ಶನ ಮಾಡೋಕಂತೇಳಿ. ಸೊ ಗೈಸ್, ನಂಜನಗೂಡಿಗೆ ಬರೋದಕ್ಕೆ ಭಾರಿ ದೂರವಿಲ್ಲ, ಅಂದರೆ ಮೈಸೂರಿಂದ ಜಸ್ಟ್ ಒಂದು 40 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಬರ್ತೀವಿ ಅಂದರೆ 160-150 ಕಿಲೋಮೀಟರ್ ಆಗುತ್ತೆ. ಸೊ ಗೈಸ್, ಈ ನಂಜನಗೂಡನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಸೊ ಒಂದು ಟೈಮಲ್ಲಿ ಸಾಕ್ಷಾತ್ ಪರಶುರಾಮ ಅವರು ಹೆತ್ತ ತಾಯಿಯ ಹತ್ಯೆಯನ್ನು, ಅಂದರೆ ಮಾತೃಹತ್ಯೆ ದೋಷದಿಂದ ಪರಿಹಾರ ಆಗೋದಿಕ್ಕಂತ ಹೇಳಿ ಸೊ ಈ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿರ್ತಾರೆ. ಸೊ ಸ್ನಾನ ಮಾಡಾದ್ಮೇಲೆ ಈ ನಂಜನಗೂಡಲ್ಲಿರುವ ನಂಜುಂಡೇಶ್ವರ ದೇವಸ್ಥಾನ, ಅಂದರೆ ಗರ್ಭಗುಡಿಯಲ್ಲಿರುವಂಥ ಶಿವಲಿಂಗವನ್ನು ಸಾಕ್ಷಾತ್ ಪರಶುರಾಮರ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂದರೆ ಅವರ ತಾಯಿಯ ಹತ್ಯೆ ಪಾಪವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಅವರು ಇಲ್ಲಿ ಬಂದು ತಪಸ್ಸನ್ನು ಮಾಡಿರ್ತಾರೆ ಪರಶುರಾಮರು. ಸೊ ಬರ್ತಿರ್ಬೇಕಾದ್ರೆ ನೋಡಿದ್ರಲ್ಲ ಗೈಸ್, ಇಲ್ಲಿ ಒಂದು ಶಿವರ ಒಂದು ಸ್ಟ್ಯಾಚು ಇದೆ. ಈ ಸ್ಟ್ಯಾಚುನ ನೋಡ್ಕೊಂಡು ನಾವು ಹೋಗಬೇಕಾಗುತ್ತೆ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ. ಅಂದರೆ ಇಲ್ಲಿ ಒಬ್ಬೊಬ್ರು ಹೋಗಲ್ಲ, ಅಂದರೆ ಇಲ್ಲಿ ಒಂದೊಂದು ಕಡೆ ಸೆಲ್ಫಿ ಹೊಡ್ಕೊಂಡು ಹೋಗೋಂಥ ಒಂದು ಬಂದೇ ಬರ್ತಾರೆ, ಇಲ್ಲಿ ಅಂತ ಜಾಗ ಇದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಸೊ ನಿಮಗೆ ದೇವರ ದರ್ಶನ ಮಾಡೋದಕ್ಕೆ ಅಂತ ಸಖತ್ತು ಆ ಥರ ರಶ್ ಗೀಶ್ ಅಂತ ಒಂದು ಏನಿರಲ್ಲ, ಫ್ರೀಯಾಗಿ ಅರ್ಧ ಗಂಟೆ ಒಳಗೆ ದೇವರ ದರ್ಶನ ಮಾಡ್ಕೊಂಡು ಬರಬಹುದು. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ಇದ್ದೀನಿ ಶ್ರೀಕಂಠೇಶ್ವರ, ಅಂದರೆ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಎದುರುಗಡೆ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿಂದ ಜಸ್ಟ್ ಒಂದು 100 ಮೀಟ್ರ್ ಇದೆ, ಅಂದರೆ ಕಪಿಲಾ ನದಿಯಿಂದ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ. ಸೊ ನೋಡ್ತಾ ಇದ್ರಲ್ಲ, ನಾನು ಇವಾಗ ಇದ್ದೀನಿ ದೇವಸ್ಥಾನದ ಎದುರುಗಡೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನಿಮ್ಮದು ಯಾವುದೇ ಥರದ ಪಾಪ ಕರ್ಮಗಳು ಏನೇ ಮಾಡಿದರೂ ಕೂಡ ಈ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸೊ ಹಾಗೆ ಕೂಡ ಇಲ್ಲಿ ನೀವು ಉರುಳು ಸೇವೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಕೂಡ ಇಲ್ಲಿ ಪ್ರತಿಯೊಬ್ಬರು ಉರುಳು ಸೇವೆನೂ ಕೂಡ ಮಾಡ್ತಾರೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗಿದ್ದೀನಿ ನಂಜುಂಡೇಶ್ವರ ದೇವಸ್ಥಾನದ ಎದುರುಗಡೆ. ಸೊ ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿರುವಂಥ ಪುರಾತನ ಹಳೆಯದಾದ ದೇವಸ್ಥಾನ. ಸೊ ಗೈಸ್, ಇಲ್ಲಿಂದ 1.5-2 ಕಿಲೋಮೀಟರ್ ದೂರದಲ್ಲಿ ಸಾಕ್ಷಾತ್ ಪರಶುರಾಮರು ತಪಸ್ಸನ್ನು ಮಾಡಿದಂಥ ಒಂದು ಸ್ಥಳ ಕೂಡ ಇದೆ. ಸೊ ಅದನ್ನು ನಾನು ಆದರೆ ತೋರಿಸ್ತೀನಿ. ಸೊ ಗೈಸ್, ಈ ದೇವಸ್ಥಾನದ ಎದುರುಗಡೆ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಫಸ್ಟ್ ನೀವು ಅಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವರ ದರ್ಶನಕ್ಕೆ ಒಳಗಡೆ ಹೋಗ್ತಾರೆ. ಕೆಲವೊಬ್ಬರು ದರ್ಶನ ಒಳಗಡೆ ಮುಗಿಸ್ಕೊಂಡು ಆದಮೇಲೆ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವರ ದರ್ಶನ, ಅಂದರೆ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಹಂಗೆ ಮಾಡಿಲ್ಲ, ಫಸ್ಟು ಬಂದುಬಿಟ್ಟು ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ, ಅಂದರೆ ಶ್ರೀಕಂಠೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಫಸ್ಟು ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ಇಲ್ಲಿಂದ ದೇವರ ದರ್ಶನಕ್ಕೆ ಕ್ಯೂನಲ್ಲಿ ನಿಲ್ಲಬೇಕಾಗುತ್ತೆ. ಸೊ ಅಂದರೆ ಜಾಸ್ತಿ ಟೈಮ್ ಆಗಲ್ಲ. ಸೊ ಜಸ್ಟ್ ಒಂದು ಅರ್ಧ ಗಂಟೆ ಒಳಗೆ ದೇವರ ದರ್ಶನ ಮಾಡ್ಕೊಂಬಂದುಬಿಡಬಹುದು, ಅಂದರೆ ಅಷ್ಟೊಂದು ರಶ್ ಇಲ್ಲ. ಸೊ ಒಳಗಡೆ ಗರ್ಭಗುಡಿಯಲ್ಲಿ ಮಾತ್ರ ಸ್ವಲ್ಪ ಜನ ಇರ್ತಾರೆ, ರಶ್ ಅಂದರೆ ಬೇಗ ಬಂದಿರ್ತಾರಲ್ಲ ಅವ್ರಿಗೆ ಮಾತ್ರ ಬೇಗ ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗೋದಕ್ಕಂತೇಳಿ ನಿಂತಿರ್ತಾರೆ. ಅಂದರೆ ಸೊ ಇವತ್ತು ಬೆಳಗಿನ ಜಾವ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ನಡೀತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಸೊ ನಿಮಗೆ ನಾನು ಒಳಗಡೆ ಯಾವುದೇ ಥರದ ವಿಡಿಯೋಗಳು ಕೂಡ ಮಾಡೋಂಗಿಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ.
ಸೊ ಗೈಸ್ ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ದೇವಸ್ಥಾನ ಎದುರುಗಡೆ ಗರುಡ ಸ್ತಂಭ ನಿಲ್ಲಿಸಿರ್ತಾರೆ. ಯಾಕೆ ಅನ್ನೋದು ಯಾರಿಗೆ ಗೊತ್ತು ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ನೋಡೋಣ. ಸೊ ಗೈಸ್ ನಂಜುಂಡೇಶ್ವರ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬಂದಾಯಿತು. ಸೊ ಬರ್ತಿದ್ದಕ್ಕೆ ಇಲ್ಲಿ ಹೊರಗಡೆ ಗಣಪತಿನ ಬೆಣ್ಣೆಯಿಂದ ಅಲಂಕಾರ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ಪೂರ್ತಿಯಾಗಿ ನೋಡ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು, ಅದರ ದೇವರಿತ್ತು, ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್ ಒಳಗಡೆ ಯಾವುದೇ ಥರದ ವೀಡಿಯೋಗಳು ಮಾಡೋ ಹಾಗಿಲ್ಲ, ಆದರೂ ಬಲವಂತದಿಂದ ಕಷ್ಟಪಟ್ಟು ಏನೇನೋ ಮಾಡಿ ವೀಡಿಯೋಗಳು ಮಾಡಿದ್ದೀನಿ ಗೈಸ್. ಸೊ ಬೇಜಾರಾಗ್ಬಿಡಿ. ಗರ್ಭಗುಡಿದು ಮಾತ್ರ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದಕ್ಕಾಗಲ್ಲ, ಬಿಡೋಲ್ಲ. ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಗರ್ಭಗುಡಿಯಲ್ಲಿ ಮೊಬೈಲ್ ಕ್ಯಾಪ್ಚರ್ ಅಂದರೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಗೈಸ್ ನಾನಿದ್ದೀನಿ ಇವಾಗ ಬಿಲ್ವಪತ್ರ ಮರಗದ ಕೆಳಗಡೆ. ಸೊ ಇದ್ರ ಎದುರುಗಡೆ ಬಂದುಬಿಟ್ಟು ಹೋಗ್ಬೇಕಾದ್ರೆ ನೀವು ನಂದಿ ದೇವರ ದರ್ಶನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ನಾನು ಇವಾಗ ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ನಂದಿ ದೇವರ ದರ್ಶನ ಮಾಡ್ಕೊಂಡು ಅದೆಲ್ಲ ಆಗಿ ಇವಾಗ ಹೊರಗಡೆ ಬಂದು ನಿಂತಿದ್ದೀನಿ. ಸೊ ಇಲ್ಲಿಂದ ನಾನು ಇವಾಗ ಹೋಗಬೇಕು ರೈಲ್ವೆ ಸ್ಟೇಷನ್, ಅಂದರೆ ನಂಜನಗೂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅಂದರೆ ಪಕ್ಕದಲ್ಲಿ ರಥಗಳು ಕೂಡ ನಿಲ್ಲಿಸಿದ್ದಾರೆ. ಅಂದರೆ ಇಲ್ಲಿ ರಥಗಳು ಜಾತ್ರೆ ಟೈಮಲ್ಲಿ ಮಾತ್ರ ಇವನ್ನೆಲ್ಲ ಯೂಸ್ ಮಾಡೋದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ, ನಾನು ಹೊಸದಾಗಿ ಹೇಳೋದು ಬೇಡ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ಇಲ್ಲಿ ಎಲ್ಲ ಪೂರ್ತಿ ದರ್ಶನ ಮಾಡ್ಕೊಂಡು ಇವಾಗ ಹೋಗಬೇಕು. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಇಲ್ಲಿ ಎರಡು ಕಡೆ ರಥಗಳು ನಿಂತಿದೆ. ಅಂದರೆ ಎಡಭಾಗದಲ್ಲೂ ರಥ ಇದೆ, ಬಲಭಾಗದಲ್ಲೂ ರಥಗಳು ಇದೆ. ಅಂದರೆ ಒಟ್ಟು ಇಲ್ಲಿ 5 ರಥಗಳಿದೆ. ಸೊ ಅದರಲ್ಲಿ ನಾನು ಇವಾಗ 3 ರಥಗಳಿರೋ ಜಾಗದಲ್ಲಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ನನ್ನಿಂದ ಕಾಣ್ತಿದ್ದೆಲ್ಲ ರಥಗಳು. ಸೊ ಈ ರಥಗಳಲ್ಲಿ ಜಾತ್ರೆ ಟೈಮಲ್ಲಿ ಮಾತ್ರ ಇವನ್ನೆಲ್ಲ ಓಪನ್ ಮಾಡ್ತಾರೆ. ಸೊ ಆ ಕಡೆ ಬಲಭಾಗದಲ್ಲಿದೆ 2 ದೊಡ್ಡ ರಥಗಳು. ಸೊ ಈ ಸಣ್ಣ ರಥಗಳಲ್ಲಿ ಸಣ್ಣ ಬೇರೆ ಬೇರೆ ದೇವರುಗಳನ್ನು ಇಟ್ಟು ತೇರಲ್ಲಿ ಎಳ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಸೊ ಆ ಕಡೆ ಇರುವಂತಹ ದೊಡ್ಡ ರಥಗಳಲ್ಲಿ ನಂಜುಂಡೇಶ್ವರ ಅಂದರೆ ಶ್ರೀಕಂಠೇಶ್ವರ ದೇವರನ್ನು ಇಟ್ಟು ಎಳ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಸೊ ಗೈಸ್ ಇಲ್ಲಿಗೆ ನಂಜನಗೂಡಿನ ವ್ಲಾಗ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.